ನಮಸ್ಕಾರ ಗುರು, ನಾನು ನಿಮ್ಮ ಕನ್ನಡಿಗ. ಲಾಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಬೈಕ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಅದಾದ್ಮೇಲೆ ಈ ವಿಡಿಯೋಕ್ಕೆ ಬರೋದಂದ್ರೆ ಟಾಪ್ 5 100cc ಬೈಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಅಂದ್ರೆ 100cc ಬೈಕ್ನ ಏನಕ್ಕೆ ನಾನು ಪ್ರಿಫರ್ ಮಾಡ್ತಿದ್ದೀನಿ ಅಂದ್ರೆ, ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಅಥವಾ ಒಂದು ಡೈಲಿ ಕಮ್ಯೂಟ್ಗೆ ಅಂತ ಬೈಕ್ನ ಯಾರು ಯೂಸ್ ಮಾಡ್ತಾರೆ, ಆದ್ರೆ ಪೆಟ್ರೋಲ್ ಬೈಕ್ನ ಯಾರು ಯೂಸ್ ಮಾಡ್ತಾರೆ, ಅವ್ರಿಗೆ ಈ ಬೈಕ್ಗಳು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಒಂದು ಯೂಸ್ ಥ್ರೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟಾಪ್ 5 ಬೈಕಿಗೆ ಬರೋದಾಯ್ತು ಅಂದ್ರೆ ಟಾಪ್ 5 ಅಲ್ಲಿ ಬರೋದು ಬಜಾಜ್ CT 100 ಅಂತ. ಇವತ್ತಿನ ಎಕ್ಸ್ ಶೋರೂಮ್ ಪ್ರೈಸ್ಗೆ ಬಂತ ಅಂದ್ರೆ 67,000 ಇವತ್ತಿನ ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಇದ್ರದ್ದು ಮೈಲೇಜ್ ಬಗ್ಗೆ ಬರ್ತಾ ಇರ್ತಾರೆ, ಆವರೇಜ್ ಒಂದು 60 to 70 ಕಿಲೋಮೀಟರ್ ನೀವು ಆರಾಮಾಗಿ ಕ್ರೂಸ್ ಮಾಡ್ತೀನಿ ಅಂತಂದ್ರು ಒಂದು 65ರಿಂದ 70 ಕಿಲೋಮೀಟರ್ ನೀವು ಆರಾಮಾಗಿ ನೀವು ಕ್ಲೈಮ್ ಮಾಡ್ಬೋದು. ಅದಾದ್ಮೇಲೆ ಇದ್ರದ್ದು ಸರ್ವಿಸ್ಗೆ ಬರೋದಾಯ್ತು ಅಂದ್ರೆ ಇದ್ರದ್ದು ಸರ್ವಿಸು ಚೀಪ್ ಅಂದ್ರೆ ಒಂದು 650ರಿಂದ 700 ರೂಪಾಯಿಗೆ ಎವ್ರಿ ಸರ್ವಿಸ್ ಆಗುತ್ತೆ. ಪೇಡ್ ಸರ್ವಿಸ್ ಮತ್ತೆ ಫ್ರೀ ಸರ್ವಿಸ್ ಇನ್ಕ್ಲೂಡ್ ಮಾಡಿದ್ರೆ ಒಂದು 350ರಿಂದ 400 ರೂಪಾಯಿ ಒಂದು ಆಯಿಲ್ ಸರ್ವಿಸ್, ಸೈಲ್ ಕ್ಲೀನಿಂಗ್ ಇದೆಲ್ಲ ಸೇರಿ, ಒಂದು ವಾಟರ್ ವಾಶ್ ಎಲ್ಲ ಸೇರಿ ಒಂದು ಫ್ರೀ ಸರ್ವಿಸ್ ಆದ್ರೆ ಒಂದು 300-350 ರೂಪಾಯಿ ಬರುತ್ತೆ. ಅದಾದ್ಮೇಲೆ ಪೇಡ್ ಸರ್ವಿಸ್ ಆದ್ರೆ ಒಂದು 600ರಿಂದ 700 ರೂಪಾಯಿವರೆಗೂ ನೀವು ಆರಾಮಾಗಿ ಈಸಿಯಾಗಿ ಈ ಬೈಕ್ನ ಮೇಂಟೈನ್ ಮಾಡ್ಬೋದು. ಟಾಪ್ 4 ಅಂತ ಬರೋದು ಬಜಾಜ್ ಪ್ಲಾಟಿನಾ 100 ಅಂತ. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂತಂದ್ರೆ ಇವತ್ತಿಗೆ 87,836 ರೂಪಾಯಿ ಇದೆ. ಇದ್ರದ್ದು ಮೈಲೇಜ್ ಬಗ್ಗೆ ಬರೋದೈತೆ ಅಂದ್ರೆ ಆವರೇಜ್ ಆಗಿ ಒಂದು 70 to 75 ಕಿಲೋಮೀಟರ್ ನೀವು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಒಂದು 60 to 70 ಕಿಲೋಮೀಟರ್ ಆರಾಮಾಗಿ ಕ್ರೂಸ್ ಮಾಡಿದ್ರೆ, ಇಲ್ಲ ಅದಕ್ಕಿಂತ ಕಡಿಮೆ ಕ್ರೂಸ್ ಮಾಡಿದ್ರೆ ಒಂದು ಅರೌಂಡ್ ಅಬೌಟ್ ಒಂದು 70 ವರೆಗೂ ನೀವು ಆರಾಮಾಗಿ ನೀವು ಕ್ಲೈಮ್ ಮಾಡ್ಬೋದು. ಇದ್ರದ್ದು ಮೇಂಟೆನೆನ್ಸ್ ಅಂತ ಬಂತಂದ್ರೆ ಫ್ರೀ ಸರ್ವಿಸ್ ಅಲ್ಲಿ ಅಥವಾ ಪೇಡ್ ಸರ್ವಿಸ್ ಅಲ್ಲಿ ಬಜಾಜ್ ಅಲ್ಲಿ ಮತ್ತೆ ತುಂಬಾ ಕಡಿಮೆ ಇರೋದ್ರಿಂದ ಒಂದು 300ರಿಂದ 350 ರೂಪಾಯಿ ನೀವು ಫ್ರೀ ಸರ್ವಿಸ್ ಅಲ್ಲಿ ಮಾಡಿಸಿದ್ರೆ, ಪೇಡ್ ಸರ್ವಿಸ್ ಅಲ್ಲಿ ಒಂದು 750ರಿಂದ 800 ರೂಪಾಯಿವರೆಗೂ ನೀವು ಮಾಡಿಸಿ ಈ ಗಾಡಿನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಟಾಪ್ 3 ಅಲ್ಲಿ ಬರೋದು ಹೋಂಡಾ ಶೈನ್ 100 ಅಂತ. ಇದ್ರದ್ದು ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಎಷ್ಟೋ ಮಾಡಿ ರಿವ್ಯೂ ಮಾಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ನನ್ನ ಚಾನಲ್ ಹೋಗಿ ನೀವು ಇದನ್ನ ನೋಡ್ಬೋದು. ಮೈಲೇಜ್ ಬಗ್ಗೆ ಬರೋದೈತೆ ನೀವು 60ರಿಂದ 65 ನೀವು ಆರಾಮಾಗಿ ನೀವು ಕ್ಲೈಮ್ ಮಾಡ್ಬೋದು. ಅಂದ್ರೆ 60 to 65 ಕಿಲೋಮೀಟರ್ ನೀವು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಎಷ್ಟಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಅಂತ ಬರೋದೈತೆ ಒಂದು 550ರಿಂದ 600 ಬರೋವರೆಗೂ ಬರುತ್ತೆ. ಅದನ್ನ ನೀಟಾಗಿ ಆರಾಮಾಗಿ ಇಟ್ಕೊಂಡು ಚೈನ್ ಕ್ಲೀನ್ ಎಲ್ಲ ಮಾಡ್ಕೊಂಡು ಇದನ್ನ ಆರಾಮಾಗಿ ನೀವು ಮೇಂಟೈನ್ ಮಾಡ್ಬೋದು. ಟಾಪ್ 2 ಅಂತ ಬರೋದು ಹೀರೋದಲ್ಲಿ ಸ್ಪೆಂಡರ್ ಪ್ಲಸ್ ಅಂತ. ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದೆ, ಅಂದ್ರೆ ಡಿಜಿಟಲ್ ಮೀಟರ್ ಇದೆ. ಅದಾದ್ಮೇಲೆ ನಾರ್ಮಲ್ ಎಕ್ಸ್ಟೆಕ್ ವೇರಿಯಂಟ್ ಇದೆ. ಅದಾದ್ಮೇಲೆ ಬೇಸ್ ವೇರಿಯಂಟ್ ಕೂಡ ಇದೆ. ಬೇಸ್ ವೇರಿಯಂಟ್ ಗೆ ಬರೋದಾಯ್ತು ಅಂದ್ರೆ ಕಡಿಮೆ ಪ್ರೈಸ್ ಆಗೋದ್ರಿಂದ ನಾನು ಬೇಸ್ ವೇರಿಯಂಟ್ ಗೆ ಬರೋದಾಯ್ತು ಅಂದ್ರೆ ಇದ್ರದ್ದು ಆನ್ ರೋಡ್ ಪ್ರೈಸ್ ಗೆ ಬರೋದಾಯ್ತು ಅಂದ್ರೆ ಇವತ್ತಿಗೆ 93,000 ಇದೆ. ಅಂದ್ರೆ 93,000 ಇದ್ರದ್ದು ಆನ್ ರೋಡ್ ಪ್ರೈಸ್ ಆಗುತ್ತೆ. ಇದ್ರದ್ದು ಮೈಲೇಜ್ ಬಗ್ಗೆ ಬರೋದಾಯ್ತು ಅಂದ್ರೆ ಒಂದು 50 to 80 ಕಿಲೋಮೀಟರ್ ಆರಾಮಾಗಿ ನೀವು ಕ್ರೂಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಒಂದು 60ರಿಂದ 60 ಕಿಲೋಮೀಟರ್ ನೀವು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಲಾಂಗ್ ಟರ್ಮ್ ಅಲ್ಲಿ ನೀವು ಇಂಜಿನ್ ಆರಾಮಾಗಿ ಯೂಸ್ ಮಾಡ್ಬೋದು, ಯಾವ ರೀತಿ ಪ್ರಾಬ್ಲಮ್ ಬರಲ್ಲ. ಅದಾದ್ಮೇಲೆ ಇದು ಸರ್ವಿಸ್ ಕಾಸ್ಟ್ ಗೆ ಬರೋದಾಯ್ತು ಅಂದ್ರೆ ಒಂದು 450ರಿಂದ 500 ರೂಪಾಯಿ ಆಗುತ್ತೆ. ಒಂದು ಚೈನ್ ಕ್ಲೀನ್, ಆಯಿಲ್ ಮೇಂಟೆನೆನ್ಸ್, ಆಯಿಲ್ ಕ್ಲೀನ್, ಆಯಿಲ್ ಆಮೇಲೆ ಚೈನ್ ಕ್ಲೀನ್ ಎಕ್ಸೆಟ್ರಾ. ನೆಕ್ಸ್ಟ್ ಟಾಪ್ 1 ಅಂತ ಬರೋದು ಹೀರೋದಲ್ಲಿ HF 100 ಅಂತ. ಈ ಬೈಕ್ ಅನ್ನ ಇವತ್ತು ಆನ್ ರೋಡ್ ಪ್ರೈಸ್ ಬಂದು 64,000 ಆಗುತ್ತೆ. ಅಂದ್ರೆ 64,000 ಇವತ್ತಿನ ಆನ್ ರೋಡ್ ಪ್ರೈಸ್ ಆಗುತ್ತೆ. ಮೈಲೇಜ್ ಬಗ್ಗೆ ಬರೋದಾಯ್ತು ಅಂದ್ರೆ ಒಂದು 65 to 70 ಕಿಲೋಮೀಟರ್ ನೀವು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಒಂದು 60 to 70 ಕಿಲೋಮೀಟರ್ ನೀವು ಆರಾಮಾಗಿ ಕ್ರೂಸ್ ಮಾಡಿದ್ರೆ ಒಂದು 60 to 70 ಕಿಲೋಮೀಟರ್ ನೀವು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಇದ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಬಗ್ಗೆ ಬರೋದಾಯ್ತು ಅಂದ್ರೆ ಒಂದು 400 to 500 ಒಳಗಡೆ ಇದ್ರದ್ದು ಆರಾಮಾಗಿ ಮೇಂಟೆನೆನ್ಸ್ ಮಾಡಿ ಇದನ್ನ ನೀವು ಮೇಂಟೈನ್ ಮಾಡ್ಬೋದು. ನನ್ನ ಅನಿಸಿಕೆ ಪ್ರಕಾರ ಈ ಬೈಕ್ಗಳು ಎಲ್ಲ ಟಾಪ್ 5 ಅಲ್ಲಿ ಇದೆ. ಅಂದ್ರೆ ಟಾಪ್ 5 ಅಲ್ಲಿ ಬಜಾಜ್ CT 100, ಅದಾದ್ಮೇಲೆ 4 ಅಲ್ಲಿ ಬಜಾಜ್ ಪ್ಲಾಟಿನಾ, ಅದಾದ್ಮೇಲೆ ಟಾಪ್ 3 ಅಲ್ಲಿ ಹೋಂಡಾ ಶೈನ್ 100 ಅಂತ. ಅದಾದ್ಮೇಲೆ ಟಾಪ್ 2 ಅಲ್ಲಿ ಬರೋದು ಹೀರೋ ಸ್ಪೆಂಡರ್ ಪ್ಲಸ್. ಅದಾದ್ಮೇಲೆ ಟಾಪ್ 1 ಅಲ್ಲಿ ಬರೋದು HF 100. ಅಂದ್ರೆ ಮೈಲೇಜು ಮತ್ತೆ ಕಂಫರ್ಟೇಬಲ್, ಅದಾದ್ಮೇಲೆ ಪ್ರೈಸ್ ವ್ಯಾಲ್ಯೂ ಮತ್ತೆ ಮೇಂಟೆನೆನ್ಸ್ ಎಲ್ಲ ನಾವು ಲೆಕ್ಕ ಹಾಕಿ ಈ ತರ ಒಂದು ಟಾಪ್ 5 ಅಂತ ಮಾಡಿದ್ದೀನಿ. ಇದರಲ್ಲಿ ನಿಮ್ದು ಯಾವ್ದು ಬೆಸ್ಟ್ ಬೇಕಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.